ನಮಸ್ಕಾರ ಗುರುಗಳೇ. ಹರೇ ನಮಃ. ಗುರುಗಳೇ, ಹರೇ ಶ್ರೀನಿವಾಸ ನಮಸ್ಕಾರಗಳು. ಹರೇ ವಿಠ್ಠಲ ಗುರುಗಳೇ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ತೇಜಮಾಮ್ನಾಯಗೇಯಂ ಸದಜಮಸದಜೇಜಂ ಶ್ರೀಸಹಾಯಂ ಭಜೇಯಂ ಅಂಜನಾ ಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿ ಜನಕಂ ಭಜೇಹಂ ವಿಗಜಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಜಂ ಸೂರಜಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ಏಕೋನವಿಂಶಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಇದನ್ನು ಏಕೋನವಿಂಶ ಅಧ್ಯಾಯ ಅಂತ ಕರೀತಾರೆ. ವಿಂಶ ಅಂದ್ರೆ 20, ವಿಂಶತಿ ಅಂತ ಕರಿತೀವಿ 20ಗೆ. ಏಕ ಊನ ಅಂದ್ರೆ 20ಗಿಂತ ಒಂದು ಕಡಿಮೆ ಅಂತಂದ್ರೆ 19. ಅದನ್ನ ಏಕೋನ ವಿಂಶ ಅಂತ, ಏಕ ಊನ ವಿಂಶ, ಅದನ್ನ ಏಕೋನ ವಿಂಶಾಧ್ಯಾಯ ಅಂತ ಕರೀತಾರೆ. ಇಲ್ಲಿ 2ನೇ ಶ್ಲೋಕ ಗಮನಿಸ್ಬೇಕು ಇವತ್ತು. ಇಲ್ಲಿಯವರೆಗೆ ಹಿಂದೆ ಪರೀಕ್ಷಿತ್ ರಾಜನ ಬಗ್ಗೆ ಒಂದು ಆಕ್ಷೇಪವನ್ನ ಮಾಡಿದ್ರು. ಪರೀಕ್ಷಿತ್ ರಾಜನಿಗೆ ಏನು ಅನ್ನಿಸ್ಲೇ ಇಲ್ವಾ? ತಾನು ಶಮೀಕ ಋಷಿಗಳಿಗೆ ಅಷ್ಟು ಅವಮಾನ ಮಾಡಿದ, ಆದ್ರೂ ಕೂಡ ಅವನ್ಗೆ ಏನು ಅನ್ನಿಸ್ತಾ ಇಲ್ಲ. ತಾನೇನ್ ಮಾಡಿದ ಅದ್ರ ಬಗ್ಗೆ ಏನು ಅನ್ನಿಸ್ತಾ ಇಲ್ವಲ್ಲ ಅಂತಂದ್ರೆ ಹಾಗಿಲ್ಲ, ತುಂಬಾ ಅವನಿಗೆ ಪಶ್ಚಾತ್ತಾಪ ಆಯ್ತು ಅನ್ನೋ ವಿಷಯವನ್ನ ಪ್ರಾರಂಭ ಮಾಡಿದ್ರು. ಈಗ ಮುಂದೆ ಏನ್ ಹೇಳ್ತಾರೆ ಅನ್ನೋದನ್ನ ಗಮನಿಸೋಣ. 2ನೇಯ ಶ್ಲೋಕ. ಧ್ರುವಂ ತತೋ ಮೇ ಕೃತ ದೇವ ಹೇಳನಾತ್ ದುರತ್ಯಯಂ ವ್ಯಸನಂ ನಾತಿ ದೀರ್ಘಾತ್ ತದಸ್ತು ಕಾಮಂ ಅಘನಿಷ್ಕೃತಾಯ ಮೇ ಯಥಾ ನ ಕುರ್ಯಾಂ ಪುನರೇವ ಮಧ್ಯಾ. ಒಂದ್ಸರಿ ಪೂರ್ತಿ ಶ್ಲೋಕವನ್ನು ಹೇಳ್ತೀನಿ. ಧ್ರುವಂ ತತೋ ಮೇ ಕೃತ ದೇವ ಹೇಳನಾತ್ ದುರತ್ಯಯಂ ವ್ಯಸನಂ ನಾತಿ ದೀರ್ಘಾತ್ ತದಸ್ತು ಕಾಮಮಘ ನಿಷ್ಕೃತಾಯ ಮೇ ಯಥಾ ನ ಕುರ್ಯಾಂ ಪುನರೇವ ಮಧ್ಯಾ. ಪರೀಕ್ಷಿತ್ ರಾಜ ತಾನು ಯೋಚಿಸ್ತಾ ಇರೋದಿಷ್ಟು, ಧ್ರುವಂ ನನಗಂತೂ ಕಟ್ಟಿಟ್ಟ ಬುತ್ತಿ ಅಂತ ಯೋಚಿಸ್ತಾ ಇದ್ದಾನೆ ಪರೀಕ್ಷಿತ್ ರಾಜ. ಏನ್ ಕಟ್ಟಿಟ್ಟ ಬುತ್ತಿ? ಈಗಾಗಲೇ ಅವಮಾನ ಮಾಡಿ ಬಂದಿದ್ದೀನಿ. ಯಾರಿಗೆ ಅವಮಾನ ಮಾಡಿರೋದು?
ಕೃತ ದೇವಹೇಳನ, ದೇವಹೇಳನ ಆಯ್ತು ಅಂತ. ಹೇಳನ ಅಂದ್ರೆ ಅವಮಾನ ಮಾಡೋದು ಅಂತ ಅರ್ಥ. ಯಾರಿಗೆ? ದೇವತೆಗೆ, ದೇವರಿಗೆ ಅವಮಾನ ಮಾಡಿದಾಗ ಆಯ್ತು. ದೇವತೆ ಕೂತಿದ್ರ ಅಲ್ಲಿ? ಕೂತಿರ್ಲಿಲ್ಲ. ದೇವರು ಕೂತಿದ್ನ? ಅವನು ಕೂತಿರ್ಲಿಲ್ಲ. ಕೂತಿದ್ದು ಶಮೀಕ ಋಷಿಗಳು. ಅವಮಾನ ಮಾಡಿದ್ದು ಶಮೀಕ ಋಷಿಗಳಿಗೆ. ಆದ್ರೆ ಪರೀಕ್ಷಿತ್ ರಾಜ ಹೇಳೋದು ದೇವಹೇಳನ ಮಾಡಿದೆ ನಾನು ಅಂತ ಹೇಳ್ತಾನೆ. ಇದಕ್ಕೆ ಅರ್ಥ ಏನು? ಅದು ಬ್ರಾಹ್ಮಣನಿಗೆ ಅವಮಾನ ಮಾಡಿದ್ರೆ, ಅದು ಋಷಿಗಳಿಗೆ, ಬ್ರಾಹ್ಮಣ ಶ್ರೇಷ್ಠರಾದ ಋಷಿಗಳಿಗೆ ಅವಮಾನ ಮಾಡಿದ್ರೆ ಅದು ದೇವರಿಗೆ ಅವಮಾನ ಮಾಡಿದ ಹಾಗೆ. ಆದ್ರಿಂದ ಅಂದ್ರೆ ಎಷ್ಟು ನೋಡಿ, ಇಲ್ಲಿ ಶಮೀಕ ಋಷಿಗಳು ರಾಜನಿಗೆ ಅವಮಾನ ಮಾಡಿದ್ರೆ ಅದು ರಾಜನಿಗೆ ಅವಮಾನ ಮಾಡೋದಲ್ಲ, ಅದು ದೇವರಿಗೆ ಅವಮಾನ ಮಾಡೋದು ಅಂತ ಇವರು ತಮ್ಮ ಮಗನಿಗೆ ಉಪದೇಶ ಕೊಟ್ರು. ಪರೀಕ್ಷಿತ್ ರಾಜ ಅನ್ಕೊಳ್ತಾ ಇದ್ದಾರೆ, ನಾನು ಬ್ರಾಹ್ಮಣನಿಗೆ ಅವಮಾನ ಮಾಡಿದೆ ಅಂದ್ರೆ ಅದು ದೇವರಿಗೆ ಅವಮಾನ ಮಾಡಿದಾಗ ಆಯ್ತು ಅಂತ. ಅಂದ್ರೆ ಎಲ್ಲ ಈ ಪರೀಕ್ಷಿತ್ ರಾಜ ಮಹಾಭಾಗವತನಾದ ಪರೀಕ್ಷಿತನಿಗೆ, ಮಹಾಭಾಗವತರಾದ ಶಮೀಕ ಋಷಿಗಳಿಗೆ, ಇವರೆಲ್ಲ ದೃಷ್ಟಿ ಹೇಗೆ ಹೊಂದಿದ್ದಾರೆ ಅಂತಂದ್ರೆ, ಇನ್ನೊಬ್ಬರು ಅಂದ್ರೆ ಅವರ ಒಳಗಡೆ ಇರೋ ದೇವರ ಬಗ್ಗೆ ಚಿಂತನೆ ಮಾಡ್ತಾರೆ. ಇನ್ನೊಬ್ಬರನ್ನ ಬೈಯೋದು, ಶಾಪ ಹಾಕೋದು ಅಂದ್ರೆ ಹೆದರಿಕೆ. ಎಲ್ಲಾ ಕಡೆ ದೇವರಿದ್ದಾನೆ, ಎಲ್ಲಾ ಕಡೆ ದೇವರನ್ನ ಕಾಣ್ತಾ ಇದ್ದಾರೆ ಅಂತ ಒಳ್ಳೆಯ ವ್ಯಕ್ತಿತ್ವ. ಧ್ರುವಂ ತಥೋಮೇ ಕೃತ ದೇವ ಹೇಳನಾಥ್. ಅದರಿಂದ ದೇವರಿಗೆ ಅವಮಾನ ಮಾಡಿದಾಗಾಯ್ತು. ದೇವರಿಗೆ ಅವಮಾನ ಮಾಡಿದ ವ್ಯಕ್ತಿಗೆ ಏನಾಗ್ಬೇಕು? ಅವ್ನ್ ನೆನಪಿಸ್ಕೊಳ್ಳೋ ತರ ಒಂದ್ ಘಟನೆ ಆಗುತ್ತೆ. ನೆನಪಿಸ್ಕೊಳ್ಳೋ ತರ ಅಂದ್ರೆ ಏನು? ಅದನ್ನ ಯಾವ ರೀತಿನೂ ಕೂಡ ಅದಕ್ಕೆ ಪರಿಹಾರ ಮಾರ್ಗನೇ ಇಲ್ಲ. ಅದಕ್ಕೊಂದು ಪ್ರಾಯಶ್ಚಿತ್ತ ಅಂತ ಇಲ್ಲ. ಅನುಭವಿಸ್ಲೇಬೇಕದು. ಪ್ರಾಯಶ್ಚಿತ್ತ ಅಂತ ಇಲ್ಲ. ದುರತ್ಯಯಂ ವ್ಯಸನಂ ನಾತಿ ದೀರ್ಘಾತ್. ಹತ್ರದಲ್ಲೇ ಕಾದಿದೆ ನನಗೆ ಅಂತ ನಾನು. ಅತಿ ದೀರ್ಘಾತ್ನ, ನಾತಿ ದೀರ್ಘಾತ್, ತುಂಬಾ ದೀರ್ಘ ಅಲ್ಲ, ತುಂಬಾ ವಿಳಂಬ ಏನಿಲ್ಲ, ಹತ್ರದಲ್ಲೇ ನನ್ಗೇನೋ ಕಾದಿದೆ ದುಃಖ. ದುರತ್ಯಯ ದಾಟ್ಲಿಕ್ಕೆ ಆಗಲ್ಲ ಆ ದುಃಖ, ಅನಿವಾರ್ಯ ಅನುಭವಿಸ್ಲೇಬೇಕು ಅಂತ ಮಗರ ಕಾರಣ ಕೊಟ್ಟಾಯ್ತು. ಯಾಕೆ ಪರೀಕ್ಷಿತ್ ರಾಜನಿಗೆ ಈ ಶೃಂಗಿ ಶಾಪ ಕೊಟ್ಟವೆ, ಅದರ ನಿವೃತ್ತಿ ಆಗ್ಲಿಲ್ಲ ಅಂದ್ರೆ ಅವ್ನು ಮಾಡಿದ ತಪ್ಪ ಅಂಥದ್ದು. ಬ್ರಾಹ್ಮಣನಿಗೆ ದ್ರೋಹ ಅಲ್ಲ, ಬ್ರಾಹ್ಮಣನ ಒಳಗಡೆ ಇರೋ ದೇವರಿಗೆ ದ್ರೋಹ ಮಾಡಿದಾಗ ಲೆಕ್ಕ. ಅದಕ್ಕೋಸ್ಕರ ದೇವರಿಗೆ ದ್ರೋಹ ಮಾಡಿದವನು ಹೇಗ್ ಬದುಕ್ತಾನೆ? ಅವನ ಆ ದುಃಖವನ್ನು ಅನುಭವಿಸ್ಲೇಬೇಕು. ಆ ದುಃಖ ಅವಶ್ಯವಾಗಿ ನನಗ್ ಬಂದೇ ಬರುತ್ತೆ ಅಂತ ಪರೀಕ್ಷಿತ್ ರಾಜ ಅನ್ಕೊಂಡ. ಇಷ್ಟ ಅನ್ಕೊಂಡು ಯಥಾ ಪುನರೇವಂ ಅಧ್ಯಾನ ಕುರಿಯಾಂ, ಮತ್ತೆ ಈ ತರಹದ ಕೆಲಸ ನಾನು ಮಾಡಬಾರ್ದು, ಹಾಗೆ ಏನಾದ್ರೂ ಒಂದಾಗ್ಲಿ ಘಟನೆ ಅಂತ ಅವನು ಅನ್ಕೊಂಡ. ಈಗ ಒಂದ್ಸರಿ ಅಂತೂ ನಡೆದು ಹೋಯ್ತು ಅಷ್ಟೇ. ಇನ್ನ ಪಾಪದ ಫಲ ಅನುಭವಿಸಲೇಬೇಕು. ಅದೇನ್ ಬೇಕಾರಾಗ್ಲಿ ಪಾಪದ ಫಲ ಅನಿವಾರ್ಯ ಅನುಭವಿಸಲೇಬೇಕು. ಆದ್ರೆ ಮತ್ತೊಮ್ಮೆ ಈ ರೀತಿ ಪಾಪವನ್ನ ನಾನು ಮಾಡಬಾರ್ದು. ಅಘನಿಷ್ಕೃತಾಯ ತತ್ ಕಾಮಮಸ್ತು. ಮತ್ತೆ ಪ್ರಾಯಶ್ಚಿತ್ತಕ್ಕಾಗಿ ಈ ರೀತಿ ಕಾರಣ ಆಗ್ಬಾರ್ದು, ಮತ್ತೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ತರ ಆಗ್ಬಾರ್ದು. ಅದ್ ಹೇಗಾಗತ್ತೋ ಹಾಗೆ ಆಗ್ಲಿ ಅಂತ ಅಂದ್ಕೊಂಡು ಹೋಗ್ತಾ ಇದ್ದಾನೆ. ಅಂದ್ರೆ ಎಲ್ಲರ ಭಾವನೆನೂ ಹಾಗೆ. ತಪ್ಪು ಮಾಡಾಗೋಯ್ತು, ಗೊತ್ತಿಲ್ಲದೆ ತಪ್ಪು ಮಾಡಾಗೋಯ್ತು. ಮುಂದಕ್ಕೆ ಇಂಥ ತಪ್ಪನ್ನ ಮಾಡದೇ ಇರೋ ಹಾಗಾಗ್ಲಿ ಅಂತ ಯೋಚಿಸೋದಷ್ಟೇ. ಇಲ್ಲ ಅಂದ್ರೆ ಆ ತಪ್ಪದ ಫಲ ಅಂತೂ ಖಂಡಿತ ಸಿಗುತ್ತೆ. ಮತ್ತಿನ್ನೊಮ್ಮೆನೂ ಆ ತಪ್ಪು ಯಾಕೆ? ಒಂದ್ಸಲಿ ತಪ್ಪಾದ್ಮೇಲೆ ಮತ್ತೊಮ್ಮೆ ಆ ತಪ್ಪಾಗದೆ ಇರಲಿ ಅಂತ ಪರೀಕ್ಷಿತ್ ರಾಜ ತಾನು ಅಂದುಕೊಂಡ. ಹಾಗಾಗಿ ಪರೀಕ್ಷಿತ್ ರಾಜನಿಗೂ ಪಶ್ಚಾತ್ತಾಪ ತುಂಬಾ ಆಗಿದೆ. ಅವನು ಸುಮ್ನೆ ಹಾಗೆ ಧಾರ್ಷ್ಟ್ಯದಿಂದ ಅವನು ಹೋಗಿದ್ದಲ್ಲ. ಅವನು ನಿಜವಾದ ಧರ್ಮ ರಕ್ಷಕ, ಮಹಾಭಾಗವತೋತ್ತಮ. ಅಪರಾಧ ಆಗಿದೆ, ಅಪರಾಧ ಆಗಿದ್ದನ್ನ ಅವನು ಸ್ಮರಣೆ ಮಾಡ್ಕೊಂಡು ಇದಾಗಬಾರ್ದಿತ್ತು ಅಂತ ತಾನು ಯೋಚಿಸಿ ಹೋಗ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಒಂದು ಶ್ಲೋಕವನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ. ತ್ರಿಭಿರ್ ವರ್ಷೈಹಿ, ತ್ರಿಭಿರ್ ಮಾಸೈಹಿ, ತ್ರಿಭಿರ್ ಪಕ್ಷೈಹಿ, ತ್ರಿಭಿರ್ ದಿನೈಹಿ, ಅತ್ಯುತ್ಕಟೈಹಿ, ಪುಣ್ಯ ಪಾಪೈಹಿ ಇಹೈವ ಫಲಂ ಅಶ್ನುತೆ ಅಂತ ಒಂದು ಶ್ಲೋಕ. ಅಂದ್ರೆ ಒಬ್ಬ ವ್ಯಕ್ತಿ ತಾನು ಪುಣ್ಯ ಪಾಪದ ಫಲ ಇಲ್ಲೇ ಅನುಭವಿಸ್ಕೊಂಡೇ ಹೋಗ್ಬೇಕು ಅಂತ. ನರಕದಲ್ಲಿ ಇದೆ, ಇನ್ನು ವಿಶೇಷವಾಗಿ ಸ್ವರ್ಗದಲ್ಲೂ ಇದೆ ಪುಣ್ಯದ ಫಲ ಪಾಪದ ಫಲ. ಆದ್ರೆ ಅವನು ಮಾಡಿದ್ದಕ್ಕೆ ಈ ಲೋಕದಲ್ಲೇ ಅದರ ಪರಿಚಯ ಆಗೋಗತ್ತಂತೆ. ಏನ್ ಪರಿಚಯ ಆಗೋದು? ಅದು ಅತ್ಯುತ್ಕಟೈಹಿ ಅಂತ ಹೇಳ್ತಾರೆ. ಪುಣ್ಯ ಪಾಪ ಅಂದ್ರೆ ಅದು ಅತಿ ಪಕ್ವ ಅವಸ್ಥೆಗೆ ಹೋಗ್ಬೇಕು. ತುಂಬಾ ಪುಣ್ಯ ಮಾಡಿರ್ಬೇಕು ಇಲ್ಲ ತುಂಬಾ ಪಾಪ. ಇಷ್ಟು ಮಾಡಿದ್ರೆ ಆಗ ಆ ಫಲ ಇಲ್ಲೇ ಅನುಭವಿಸ್ತಾನೆ. ಎಷ್ಟು ದಿವಸದಲ್ಲಿ? 3 ವರ್ಷಗಳ ಒಳಗಡೆ ಅಂತೆ, 3 ತಿಂಗಳ ಒಳಗಡೆ, 3 ಪಕ್ಷ ಅಥವಾ 3 ದಿನ ಅಂತ. ಆದ್ರೆ ಅತ್ಯುತ್ಕಟ ಆಗಿರ್ಬೇಕು. ಸಾಧಾರಣವಾದ ಪುಣ್ಯ, ಸಾಧಾರಣವಾದ ಪಾಪ ಅಲ್ಲ, ಪೂರ್ಣ ತುಂಬ ಹೋಗಿ ಚೆಲ್ಬೇಕದ್ ಪಾಪ ಅಥವಾ ಪುಣ್ಯ. ಆಗ ಈ ಇಷ್ಟೂ ಫಲಗಳನ್ನ ಇಹೈವ, ಅವನು ಎಲ್ಲಿರ್ತಾನೋ, ಯಾವ ಲೋಕದಲ್ಲಿ ಇರ್ತಾನೋ ಆ ಲೋಕದಲ್ಲಿ ಅವನು ಅನುಭವಿಸ್ತಾನೆ ಅಂತ ಒಂದು ಸ್ಮೃತಿ ವಾಕ್ಯ ಇದೆ. ಅಂತೂ ಇಲ್ಲಿ ಪರೀಕ್ಷಿತ್ ರಾಜ ತಾನು ಮಾಡಿದ್ದು ಹೀಗೆ ಆಯ್ತು. ಅವನ ಪುಣ್ಯ ಜಾಸ್ತಿ ಪೂರ್ಣ ಆಯ್ತು,
ಇಲ್ಲ ಪಾಪದ ಕೊಡ ಪೂರ್ಣ ತುಂಬ್ತೋ ಅರ್ಥ ಆಗಲ್ಲ. ಯಾಕೆ ಅಂದ್ರೆ ಪಾಪದ ಕೊಡ ತುಂಬಿದೆ ಅಂತ ಅನ್ಕೊಳ್ಳೋಣ, ಯಾಕೆ ತಕ್ಷಕ ಬಂದು ತಾನು ಕಚ್ತಾನೆ, ಮುಂದೆ ಇವನಿಗೆ ಸಾವಿಗೆ ಕಾರಣನಾಗ್ತಾನೆ ಅಂತ ಆ ಶಾಪ ಪ್ರಯುಕ್ತ. ಆದ್ರೆ ಇವರ ಪುಣ್ಯ ಕೊಡ ತುಂಬ್ತೋ ಏನೋ, ಶುಕಾಚಾರ್ಯರಂತಹ ಮಹಾನುಭಾವರಿಂದ ಭಾಗವತ ಕೇಳುವಂತ ಸದ್ಭಾಗ್ಯ. ಹಾಗಾದ್ರೆ ಇದು ಪಾಪದ ಕೊಡನೂ ತುಂಬಿದೆ, ಪುಣ್ಯದ ಕೊಡನೂ ತುಂಬಿದೆ ಅಂತ ಹೇಳ್ಬೇಕಾ? ಹೇಗೆ? ವಾಸ್ತವಿಕ ಪುಣ್ಯದ ಕೊಡ ತುಂಬಿದೆ ಅಂತ ಹೇಳ್ಬೇಕಷ್ಟೆ. ಯಾಕಂದ್ರೆ ಶುಕಾಚಾರ್ಯರ ಬಳಿ ಭಾಗವತ ಉಪದೇಶ ಪಡೆದು ಮುಂದಿನ್ನೊಮ್ಮೆ ಈ ತರ ತಪ್ಪು ನಡೀಲಿಕ್ಕೆ ಇಲ್ಲ ಅವನಿಂದ, ಯಾಕೆ ಆಗ್ಲೇ ಮುಕ್ತಿ ಆಯ್ತು ಅವನಿಗೆ. ಆದ್ರಿಂದ ಯೋಚಿಸೋ ಹಾಗೆ ಇಲ್ಲ. ಹಾಗಾಗಿ ಪುಣ್ಯದ ಆ ಕರ್ಮ ಪೂರ್ಣ ತುಂಬಿತು ಅಂತ ಕಾಣುತ್ತೆ. ಹಾಗಾಗಿ ಒಂದು ಘಟನೆ ನಡೀತು, ಅನಿವಾರ್ಯವಾಗಿ ಅವನು ಅದಕ್ಕೆ ಪರಿಹಾರ ದೊರಕದೇನೆ ಅವನು ಶುಕಾಚಾರ್ಯರ ಬಳಿನೇ ಆ ಪರಿಹಾರ ಇದೆ ಅಂತ ಭಾಗವತ ಶ್ರವಣದಲ್ಲಿ ತೊಡಗದ ಅಂತ ಭಾವಿಸ್ಬೇಕು. ಇಷ್ಟಾಗಿ ಮುಂದೆ ವಿವರಿಸ್ತಾ ಹೋಗ್ತಾರೆ. ಮುಂದಿನ ಶ್ಲೋಕ, ಅದ್ಯೈವ ರಾಜ್ಯಂ ಬಲಮೃದ್ಧಕೋಶಂ ಪ್ರಕೋಪಿತ ಬ್ರಹ್ಮಕುಲಾನಲೋ ಮೇ ದಹತ್ವ ಭದ್ರಸ್ಯ ಪುನರ್ನ ಮೇ ಭೂತ್ ಪಾಪೀಯಸಿ ಧೀಃ ದ್ವಿಜ ದೇವತಾಸು. ಮಾತನ್ನ ಪರೀಕ್ಷಿತ್ ರಾಜ ಅನ್ಕೊಳ್ತಾ ಇದ್ದಾನೆ. ಮಾತನ್ನ ಅನ್ಕೊಳ್ಳೋದು ಬಹಳ ಕಷ್ಟ. ಆ ಕಾಲದಲ್ಲಿ ಅನ್ಕೊಂಡ್ರೆ ನಡೆದೋಗ್ಬಿಡ್ತಾ ಇತ್ತು, ಅಂತಂದ್ರೆ ಅನ್ಕೊಳ್ತಾ ಇದ್ದಾನೆ ಪರೀಕ್ಷಿತ್ ರಾಜ. ಎಷ್ಟು ಒಬ್ಬ ರಾಜನಾಗಿ ಎಷ್ಟು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಅದನ್ನ ತೋರಿಸಿ ಅಧ್ಯಾಯದಲ್ಲಿ ಸ್ಪಷ್ಟಪಡಿಸ್ತಾರೆ. ಅಷ್ಟಿತ್ತು ಪರೀಕ್ಷಿತ್ ರಾಜ, ತನ್ನ ಅಪರಾಧ ಪ್ರಜ್ಞೆ ಅವನಿಗಿತ್ತು, ಸುಮ್ನೆ ಅಲ್ಲ. ಶೃಂಗಿ ಋಷಿಗಳು ಸ್ವಲ್ಪ ವಿಚಾರ ಮಾಡಿ ಶಾಪ ಕೊಡ್ಬೇಕಾಗಿತ್ತೇನೋ ಅಂತ ಅನ್ಸತ್ತೆ. ಅಂತೂ ಪರೀಕ್ಷಿತ್ ರಾಜನ ಈ ಚಿಂತನೆ, ಶಮೀಕ ಋಷಿಗಳ ಚಿಂತನೆ ಎರಡು ಒಂದೇ ತರ ಅನ್ಸತ್ತೆ. ಮಹಾಭಾಗವತರಿಬ್ರು ಏನ್ ಹೇಳ್ತಾರೆ ಇಲ್ಲಿ, ಅದ್ಯೈವ ರಾಜ್ಯಂ, ಇವತ್ತಿನ ದಿವ್ಸನೇ ನನ್ನ ರಾಜ್ಯ, ನನ್ನ ಸೇನೆ, ನನ್ನ ಸಂಪತ್ತು, ನನ್ನ ಭಂಡಾರ ಸಂಪತ್ತು ಏನೇನಿದೆ ಒಟ್ಟು ಎಲ್ಲ ಸುಟ್ಟೋಗ್ಬಿಡ್ಲಿ ಅಂತ ಹೇಳ್ತಾರೆ. ಸುಟ್ಟೋಗ್ಬಿಡ್ಲಿ. ಯಾಕೆಂದ್ರೆ ಪ್ರಕೋಪಿತ ಬ್ರಹ್ಮ ಕುಲ ಅನಲಹಮೆ, ವಿಪರೀತ ಕೋಪ ಬಂದಿರುವಂತಹ ಬ್ರಾಹ್ಮಣರೆಂಬ ಅಗ್ನಿಗೆ ನಾನ್ ತುತ್ತಾಗಿದ್ದೀನಿ ಅಂತ. ಅಂದ್ರೆ ಒಬ್ಬ ಬ್ರಾಹ್ಮಣನಿಗೆ ಅವಮಾನ ಮಾಡಿ ಅವನಿಗೆ ತುಂಬಾ ಕೋಪ ಬಂದಿದೆ ಅಂತ ಆದ್ರೆ ಅದು ಉರಿಯೋ ಬೆಂಕಿ ತರ. ಉರಿಯೋ ಬೆಂಕಿಯನ್ನ ನಮ್ಮ ಮೈ ಮೇಲೆ ಹಾಕೊಂಡಾಗ ಲೆಕ್ಕ ಅಷ್ಟೇ. ಹಾಗಾಗಿ ಬ್ರಾಹ್ಮಣನಿಗೆ ಕೋಪ ಬರಲೇಬಾರದು. ಅಂಥ ಋಷಿಶ್ರೇಷ್ಠರು, ಶೃಂಗಿ ಋಷಿಗಳು, ಅವರಿಗೆ ಕೋಪ ಬಂದ ಆಗೋಗಿದೆ. ಆ ಕೋಪದ ಬೆಂಕಿಗೆ ತುತ್ತಾದ್ರು ಪರೀಕ್ಷಿತ್ ರಾಜರು. ಅವ್ರು ಹೇಳ್ತಾರೆ, ಇವತ್ತೇ ದಹತು, ಸುಟ್ಟೋಗ್ಬಿಡ್ಲಿ ನನ್ನ ರಾಜ್ಯ, ನನ್ನ ಬಲ, ಸೇನೆ, ವೃದ್ಧಕೋಶಂ, ನನ್ನ ಸಂಪತ್ತಿನ ಭಂಡಾರಗಳು ಏನೇನಿದೆ ಇವತ್ತೇ ಸುಟ್ಬಿಡ್ಲಿ ಅಂತ. ಅಂದ್ರೆ ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ. ಶೃಂಗಿ ಋಷಿಗಳು ಹಾಗೆ ಹೇಳಲಿಲ್ಲ. ಅವ್ರು ಬರೀ ಕೋಪ ಮಾಡ್ಕೊಂಡು ಹಾಗೆ ಇದ್ದಿದ್ರೆ ಸುಟ್ಟೋಗ್ಬಿಟ್ಟಿತ್ತು, ಸುಟ್ಟೋಗ್ತಾ ಇತ್ತೆಲ್ಲ. ಆದ್ರೆ ಅವ್ರು ಅದನ್ನ ಬಯಸಿಲ್ಲ. ಬಾಯ್ಬಿಟ್ಟು ಅವ್ರು ಶಾಪನೇ ಕೊಟ್ರು, ಒಳ್ಳೇದಾಯ್ತು. ಅವ್ರು ಬಾಯ್ಬಿಟ್ಟು ಒಂದು ಶಾಪ ಕೊಟ್ಟಿದ್ದಕ್ಕೆ ರಾಜ್ಯ ಉಳಿತು, ಬಲ ಉಳಿತು, ವೃದ್ಧಕೋಶ ಉಳಿತು, ಸಂಪತ್ತಿನ ಭಂಡಾರ. ಪರೀಕ್ಷಿತ್ ರಾಜನಿಗೆ ಮಾತ್ರ ತೊಂದರೆ ಆಯ್ತು ಅಂತ ಅನ್ಸತ್ತೆ. ಆದ್ರೆ ಅವನ ಮುಂದೆ ಅನುಗ್ರಹ ಆಯ್ತು. ಅಂತೂ ಬ್ರಹ್ಮ ಕುಲ, ಬ್ರಾಹ್ಮಣರ ಕುಲ ಏನಿದೆ ಅಂತ ಬ್ರಾಹ್ಮಣರ ಕುಲ ಅದು ಬೆಂಕಿ ತರ ಅಂತೆ. ಅದು ಕೋಪ ಬರೆಸಿದ್ರೆ ಬೆಂಕಿಯ ರೀತಿಯಲ್ಲಿ ಅದು ತಿಂದಾಕ್ಬಿಡತ್ತೆ ಎಲ್ಲವನ್ನು. ಆದ್ರಿಂದ ದಹತು, ನನ್ನ ಸುಟ್ಟಾಕ್ಬಿಡ್ಲಿ ಅಂತ. ನನ್ನನ್ನ ಅಂದ್ರೆ ನನ್ನ ಸಂಬಂಧಪಟ್ಟಂತಹ ಎಲ್ಲ ರಾಜ್ಯ ಅಂದ್ರೆ ನನ್ನದು ಅಂತ ಅವನಿಗಿತ್ತು. ಅಂದ್ರೆ ನನ್ನಲ್ಲಿ ಇದ್ದ ದೇವರೇ ನಡೆಸೋದು ಅಂತ ಅವನಿಗೆ ಚೆನ್ನಾಗಿ ಜ್ಞಾನ ಇದೆ ಪರೀಕ್ಷಿತ್ ರಾಜನಿಗೆ. ಆದ್ರೆ ಎಲ್ಲ ನನ್ನ ಅನ್ನುವ ಭಾವನೆ ಇತ್ತು. ಬೇರೆ ಏನೋ ಪ್ರಜೆಗಳು ಅಂದ್ರೆ ಬೇರೆಯವರು, ಅಥವಾ ಸೈನಿಕರು ಅಂದ್ರೆ ಬೇರೆಯವರು, ಅವ್ರಿಗೇನಾದ್ರೂ ತೊಂದರೆ ಇಲ್ಲ, ಈ ತರದ ಭಾವನೆ ಇರ್ಲಿಲ್ಲ. ಅಷ್ಟೇ ಅಲ್ಲ, ಮುಂದಕ್ಕೆ ಒಂದು ಮಾತನ್ನ ಹೇಳ್ತಾನೆ ಮತ್ತೆ, ಅಭದ್ರಸ್ಯ ಪುನರ್ನವೇ ಭೂತ್ ಪಾಪೀಯಸೀದಿಹಿ ಅಂತ. ಕೆಟ್ಟ ಬುದ್ಧಿ, ಪಾಪ ಕಾರಣವಾದ ಬುದ್ಧಿ ಎಂದಿಗೂ ನನಗೆ ಇಂಥವ್ರು ಬರ್ದೇ ಇರ್ಲಿ. ಯಾರ್ಯಾರು? ದ್ವಿಜ ದೇವತಾಸು, ಒಂದು ದ್ವಿಜ ಬ್ರಾಹ್ಮಣ, ಮತ್ತೊಂದು ದೇವತೆಗಳು, ದೇವರು ಅಂತ. ಇವರಿಬ್ಬರಲ್ಲಿ ದ್ವಿಜ ದೇವತೆಗಳಲ್ಲಿ ಎಂದಿಗೂ ಕೂಡ ಕೆಟ್ಟ ಬುದ್ಧಿ ಬರ್ದೇ ಇರ್ಲಿ, ಪಾಪದ ಬುದ್ಧಿ ಬರ್ದೇ ಇರ್ಲಿ. ಯಾಕೆ ಅಂದ್ರೆ ಅದು ತುಂಬಾ ಅಮಂಗಳಕರ. ಅದು ಯಾವತ್ತೂ ನಮಗೆ ತಟ್ಲೇಬಾರದು ಅಂತ ತುಂಬಾ ಹೆದರಿಕೆ.
ಪರೀಕ್ಷಿತ್ ರಾಜನಿಗೆ ಹೆದರಿಕೆ, ಒಬ್ಬ ರಾಜನಾಗಿ ಅಷ್ಟು ಮಹಾಭಾಗವತೋತ್ತಮ ಅವನಿಗೆ ಚೆನ್ನಾಗಿ ಗೊತ್ತಿದೆ, ಆದ್ರಿಂದಲೇ ಹೆದರಿಕೆ ಇದೆ. ಎಂದಿಗೂ ಕೂಡ ಇಂಥ ಕೆಟ್ಟ ಬುದ್ಧಿ ಬರದೇ ಇರಲಿ ಅಂತ. ಇದು ಬಹಳ ಪ್ರಾರ್ಥನೆ ಮಾಡ್ಬೇಕಾದ ಪದ್ಯಗಳಿದು. ದಹತು ಸುಟ್ಟೋಗ್ಲಿ ನಾವೇನು ಹೇಳ್ಕೊಳ್ಳೋದು ಬೇಡ. ಆದ್ರೆ ಇಲ್ಲಿ ಅಭದ್ರಸ್ಯ ಪುನರ್ನಮೇ ಭೂತ್ ಪಾಪೀಯ ಸೀಧಿರ್ ದ್ವಿಜ ದೇವತಾಸು, ದ್ವಿಜರ ಮೇಲಾಗ್ಲಿ ದೇವತೆಗಳ ಮೇಲಾಗ್ಲಿ ಎಂದಿಗೂ ಕೆಟ್ಟ ಅಮಂಗಳಕರವಾದ ಬುದ್ಧಿ ನಮಗ್ ಬರಬಾರದು ಅಂತ ದಿವಸ ಪ್ರಾರ್ಥನೆ ಮಾಡ್ಬೇಕಂತ ಒಂದು ಪ್ರಾರ್ಥನೆಯನ್ನ ಇಲ್ಲಿ ಪರೀಕ್ಷಿತ್ ರಾಜನ ಮುಖಾಂತರ ಭಾಗವತ ತಿಳಿಸಿಕೊಟ್ಟಿದೆ. ಇಷ್ಟ ಆಗಿ ಮುಂದಕ್ಕೆ ಹೋಗೋಣ. ಇಲ್ಲಿ ಅಭದ್ರ ಅಂತ ಒಂದು ಶಬ್ದವನ್ನ ಹಾಕಿದ್ರು, ಅಭದ್ರಸ್ಯ ಅಂತ. ಅಭದ್ರ ಅಂದ್ರೆ ಏನು? ಅಮಂಗಳಕರ ಅಂತ. ಮಂಗಳ ಸಿಗಲ್ಲ, ಅಮಂಗಳಕರವಾಗಿದೆ ಅಂತ. ಅದೇನು ಅಭದ್ರ ಅನ್ನೋದಕ್ಕೆ ಏನ್ ಅರ್ಥ ಅಂದ್ರೆ, ಭ ಅನ್ನೋ ಶಬ್ದಕ್ಕೆ ಅಮಂಗಳ ಅಂತ ಹೇಗ ಅರ್ಥ ಅಂತ ತಿಳಿಸ್ತಾರೆ. ಭದ್ರ ಅನ್ನೋದಕ್ಕೆ ಏನರ್ಥ? ಭ ಅನ್ನೋ ಶಬ್ದಕ್ಕೆ ಕಾಂತಿ ಅಂತ ಅರ್ಥ ಅಂತೆ, ಪ್ರಕಾಶ. ಯಮಕ ಭಾರತದಲ್ಲೂ ಒಂದು ಶ್ಲೋಕ ಬರೀತಾರೆ, ಭಾ 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 ಅಂತ ಶ್ಲೋಕ ಬರೀತಾರೆ ಆಚಾರ್ಯರು. ಒಂದೇ ಒಂದು ಅಕ್ಷರ ಭ ಅನ್ನೋದೇನಿದೆ ಅದು ದೀರ್ಘ ಆಕಾರ ಭ. ಈ ಭಾ 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 ಅಂತಾನೆ ಅದೇ ಒಂದು ಶ್ಲೋಕವನ್ನ ಇಡೀ ಭಾ ಭಾ ಅಂತಾನೆ ರಚನೆ ಮಾಡಿ ಹೋಗ್ತಾರೆ. ಆ ಭಾ ಅನ್ನೋದಕ್ಕೆ ಏನರ್ಥ? ಒಂದರ್ಥ ಪ್ರಕಾಶ ಅಂತ ಅರ್ಥ. ಇಲ್ಲೂ ಆ ಭದ್ರ ಅಲ್ಲಿ ಭ ಅಂತ ಏನಿದೆ ಹ್ರಸ್ವ ಇದೆ, ಅಲ್ಲಿ ದೀರ್ಘ ಉಂಟು ಆಕೃತಿಯಲ್ಲಿ. ಇಲ್ಲಿ ಹ್ರಸ್ವ ಏನಿದೆ ಭ ಅನ್ನೋದಕ್ಕೆ, ಅದಕ್ಕೆ ದೀಪ್ತಿ, ಪ್ರಕಾಶ, ಕಾಂತಿ ಅಂತ ಅರ್ಥ. ಯಾರಿಗೆ ಕಾಂತಿ ಇಲ್ವೋ ಅಂಥವ್ರನ್ನೆಲ್ಲ ಅಭ ಅಂತ ಕರೀತಾರಂತೆ. ಅಭ ಅಂದ್ರೆ ಕಾಂತಿ ಇಲ್ಲದೆ ಇರೋರು. ಅವರನ್ನ ಕುತ್ಸಯತಿ ದ್ರಾತಿ, ಅವರನ್ನ ಕೆಳಕ್ ಹಾಕ್ತಾರಂತೆ. ಅಂದ್ರೆ ಅಭಿಪ್ರಾಯ, ಯಾರಿಗೆ ಮುಖದಲ್ಲಿ ಕಾಂತಿ ಇಲ್ಲ ಅಂದ್ರೆ ನೀಚರು, ಆ ನೀಚರಿಗೆ ತೊಂದರೆಯನ್ನ ಕೊಡ್ತಾರೆ ಅಂತ ಅರ್ಥ. ಹಾಗಾದ್ರೆ ಅಭದ್ರಸ್ಯ ಅಂದ್ರೆ ನಿಜವಾಗಿ ಅಮಂಗಳ ಉಂಟು ಮಾಡೋನು ಅಂತಂದ್ರೆ ಯಾರಿಗೆ? ಇವನು ಅಮಂಗಳ ಉಂಟು ಮಾಡ್ತಾನಂತೆ ಪರೀಕ್ಷಿತ್ ರಾಜ. ಇವನು ಭದ್ರನಲ್ಲ, ಎಲ್ಲರಿಗೂ ಒಳ್ಳೆಯವನಲ್ಲ. ಭದ್ರ ಅಂದ್ರೆ ಭದ್ರತೆ, ಸೇಫ್ಟಿ, ಭದ್ರತೆ ಅಂತ ಹೇಳ್ತೀವಿ ಆ ತರ. ಆ ಅರ್ಥದಲ್ಲಿ ಭದ್ರತೆ ಇವನಿಂದ ಆಗ್ತಾ ಇತ್ತಂತೆ ಒಳ್ಳೆಯವರಿಗೆ, ಅದ ಕೆಟ್ಟವರಿಗೆ ಇವನು ಭದ್ರನಾಗಿರ್ಲಿಲ್ಲ. ಇವನೇನಾಗಿದ್ದ? ಅಭದ್ರ ಅಂದ್ರೆ ಯಾರಿಗೆ ಕಾಂತಿ ಇಲ್ಲ ಮುಖದಲ್ಲಿ, ಕೆಟ್ಟವರು ಯಾರಿರ್ತಾರೆ ಅಂಥವರಿಗೆ ಇವನು ಸಂಹಾರಕನಾಗಿದ್ದ ಅಂತ ಹೀಗೊಂದು ಅಪೂರ್ವವಾದ ಅರ್ಥವನ್ನು ಕೂಡ ಹೇಳ್ತಾರೆ. ಅಥವಾ ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ನೀಚರಂತೆ ಅಜ್ಞಾನ ಯಾರಿಗಿದೆಯೋ ಅದನ್ನ ಅಭದ್ರ ಅಂತ ಕರಿಬೇಕಂತೆ. ಅಭ ಅಂತಂದ್ರೆ ಕೆಟ್ಟ ಕಾಂತಿಯನ್ನು ಹೊಂದಿರುವಂತಹ ದುಷ್ಟರು. ಅವರಿಗೆ ಯಾವ ರೀತಿ ಜ್ಞಾನ ಇರುತ್ತಲ್ಲ ಆ ರೀತಿ ಜ್ಞಾನ ಇವನಿಗೆ ಬಂತು, ಅಂದ್ರೆ ಅಜ್ಞಾನ ತುಂಬಿಕೊಂಡಿದೆ ನನ್ನಲ್ಲಿ ಅಂತ. ಯಾಕಂದ್ರೆ ದ್ರಾ ಅಂದ್ರೆ ನಿದ್ರೆ ಅಂತ ಅರ್ಥ ಇದೆ ಅಂತೆ. ಅಭದ್ರ ಅನ್ನೋದಕ್ಕೆ ನಿದ್ರೆ ಅಂತಾನೂ ಅರ್ಥ ಇದೆ. ಕುತ್ಸನಂ ಅಂದ್ರೆ ಕೆಟ್ಟದ್ದು, ಅದನ್ನ ಹೋಗಲಾಡಿಸೋದು ಅನ್ನೋ ಅರ್ಥದಲ್ಲೂ ಕೂಡ, ಅದನ್ನ ಕೆಳಕ್ ಹಾಕೋದು ಅನ್ನೋ ಅರ್ಥದಲ್ಲೂ ಇದೆ. ಇಷ್ಟೇ ಅಲ್ಲ, ಇಲ್ಲಿ ಅಭೂತ್ ಅಂತ ಒಂದು ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ದಹತ್ವಭದ್ರಸ್ಯ ಪುನರ್ನಮೇ ಭೂತಿ, ಎಂದಿಗೂ ಆಗದೇ ಇರ್ಲಿ ಅಂತ ಒಂದು ಮಾತನ್ನ ಹೇಳಿದ್ದಾರೆ. ವಸ್ತುತಃ ಅಲ್ಲಿ ಭೂಯಾತ್ ಅಂತ ಹೇಳ್ಬೇಕಾಗಿತ್ತಂತೆ. ಅಂದ್ರೆ ಇನ್ನೆಂದಿಗೂ ಹಾಗಾಗದೇ ಇರ್ಲಿ ಅಂತ ಬಯಸ್ತಾ ಇದ್ದೀನಿ ಅಂತ ಹಾಗೆ ಬರ್ಬೇಕಾಗಿತ್ತು. ಆದ್ರೆ ಇನ್ನೆಂದಿಗೂ ಆಗಿರ್ಲಿಲ್ಲ ಅಂತ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಅಭೂತ್ ಅಂದ್ರೆ ಹಿಂದಕ್ಕೆ ಹೋಯ್ತು. ವಸ್ತುತಃ ಭೂಯಾತ್, ಇನ್ನು ಮುಂದೆ ಯಾವುದೇ ರೀತಿ ಇಂತ ಕೆಟ್ಟ ಬುದ್ಧಿ ಬರದೇ ಇರ್ಲಿ ಅಂತ ಕೇಳ್ಕೊಬೇಕು. ಅದು ಸ್ವಲ್ಪ ವ್ಯತ್ಯಾಸ ಮಾಡಿದ್ರು. ಭೂಯಾತ್ ಅಂತ ಅಲ್ಲಿ ಭಾಗವತದಲ್ಲಿ ಹೇಳ್ಬೇಕಾಗಿತ್ತು, ಆದ್ರೆ ಅಭೂತ್ ಅಂತ ಹೇಳಿದ್ದಾರೆ. ಇದು ಯಾಕೆ ಹೇಳಿದ್ರು ಅಂತ ಒಂದು ಕಾರಣ ಕೊಡ್ಬೇಕು. ಅದಕ್ಕೆ ಏನ್ ಕಾರಣ ಅಂದ್ರೆ, ಅದು ತುಂಬಾ ಸಂತಾಪ ಆಗೋಗಿದೆಯಂತೆ, ಇನ್ನೆಂದಿಗೂ ಇಲ್ಲದೆ ಹೋಗ್ಲಿ ಅಂತ. ಹಿಂದಕ್ಕೆ ಇಲ್ದೇ ಇರೋ ತರ, ಇನ್ನು ಮುಂದಕ್ಕೆ ಆಗದೆ ಇರೋ ತರ, ಅಷ್ಟು ಎಂದಿಗೂ ಇದಾಗಬಾರ್ದು ಅನ್ನೋ ಒಂಥರ ದೊಡ್ಡ ತಾಪ ಅವನಿಗಾಗಿದೆ, ತುಂಬಾ ದುಃಖಿತರಾಗಿದ್ದಾರೆ ಅಂತ ಸೂಚನೆ ಮಾಡ್ಲಿಕ್ಕೆ ಸ್ವಲ್ಪ ಈ ಭಾಗವತದಲ್ಲಿ ಭೂಯಾತ್ ಅನ್ನೋದ್ರ ಬದಲು ಅಭೂತ್ ಅಂತ ಹಾಕಿದ್ದಾರೆ ಅಂತ. ಹಾಗಾಗಿ ಎರಡನೇ ಸಾಲಿನಲ್ಲಿ ದಹತ್ವಭದ್ರಸ್ಯ ಪುನರ್ನಮೇ ಭೂತ್ ಅಂತ ಏನಿದೆ, ಅಲ್ಲಿ ಭೂಯಾತ್ ಆಗ್ಬೇಕಾಗಿತ್ತು, ಅಭೂತ್ ಅಂತ ಹೇಳಿದ್ದು ಈ ಕಾರಣಕ್ಕೆ ಅಂತ. ಇಷ್ಟಾಗಿ ಮುಂದಕ್ಕೆ ಇನ್ನು ಮೇಲಿನ ವಿಚಾರ ಏನಾಯ್ತು, ರಾಜ ಮುಂದಕ್ಕೆ ಯಾವ ರೀತಿ ವಿಚಾರ ಮಾಡ್ತಾ ಹೋದ, ಮುಂದಕ್ಕೆ ಅವನಿಗೆ ಈ ಶಾಪದ ವಿಷಯ ಏನಾದ್ರು ಕಿವಿಗ್ ಬಿತ್ತ ಅನ್ನೋದ್ರ ಬಗ್ಗೆ ಮುಂದೆ ತಿಳಿಸ್ತಾರೆ. 4ನೇಯ ಶ್ಲೋಕ. ಸಚಿಂತಯನ್ ಇತ್ತಮಥಾ ಶೃಣೋದ್ಯಥಾ ಮುನೇ ಸುತೋಕ್ತಾತ್ ವಿಕೃತಿಂ ತಕ್ಷಕಾಖ್ಯಾತ್
ಇಲ್ಲಿ ಲೋಕದಲ್ಲಿ ನಿಷ್ಕೃತಿಂ ಅಂತ ಆಗಿದೆ, ಅದನ್ನು ತಿದ್ದುಕೊಳ್ಳಿ, ವಿಕೃತಿಂ ಅಂತ ಆಗ್ಬೇಕು. ಸಸಾಧು ಮೇನೆ ನ ಚಿರೇಣ ತಕ್ಷಕಾತ್ ಅಲಂ ಪ್ರಸಕ್ತಸ್ಯ ವಿರಕ್ತಿ ಕಾರಣಂ. ಸಚಿಂತಯನ್ ಇತ್ತಮಥಾಶೃಣೋದ್ಯಥ. ಹೀಗೆ ಯೋಚನೆ ಮಾಡ್ತಾ ಇದ್ದ ಪರೀಕ್ಷಿತರಾಗ ಅಷ್ಟೊತ್ತಿಗೆ ಕಿವಿಗ್ ಬಿತ್ತು ವಿಷಯ ಅಂತ. ಅಯ್ಯೋ ನನಗಿನ್ನ ಹತ್ರದಲ್ಲೇ ಏನೋ ಕಾದಿದೆ ಅಂತ ಅವಮಾನ ಮಾಡಿದ್ದಕ್ಕೆ ಹೀಗೆ ಅನ್ಕೊಳ್ತಾ ಇದ್ದ, ಅಷ್ಟೊತ್ತಿಗೆ ಆಗೋಯ್ತು, ಅಷ್ಟೊತ್ತಿಗೆ ಕಿವಿಗ್ ಬಿತ್ತು ವಿಷಯ. ಓ ಎಡವಟ್ಟಾಯ್ತು, ಗೊತ್ತಾಯ್ತು ಅವನಿಗೆ. ಎಷ್ಟೋ ಬಾರಿ ಹಾಗಾಗತ್ತೆ, ಅಚಾನಕ್ ಆಗಿ ತಪ್ಪನ್ನ ಮಾಡಿ ಓ ಏನೋ ಇವತ್ತು ಆಗ್ಬೋದು ಅನ್ಕೊಳ್ಳೋಷ್ಟೊತ್ತಿಗೆ ಕಿವಿಗ್ ಬೀಳತ್ ವಿಷಯ, ಇಲ್ಲ ಏನೋ ಆಗೋಗತ್ತೆ. ಆ ತರ ಪರೀಕ್ಷಿತ್ ರಾಜ ತಾನು ಅನ್ಕೊಳ್ತಾ ಇದ್ದ ಅಷ್ಟೊತ್ತಿಗೆ ಕೇಳ್ದ, ಏನ್ ಕಿವಿಗ್ ಬಿತ್ತ ವಿಷಯ? ಅಲ್ಲಿ ಶಮೀಕ ಋಷಿಗಳ ಮಗ ತಾನು ಶಾಪ ಕೊಟ್ಟಿದ್ದು, ತಕ್ಷಕಾದ್ ವಿಕೃತಿಂ. ಮುಂದೆ ತಕ್ಷಕ ಬಂದು ತಾನು ನನಗೆ ಕಚ್ತಾನೆ ಅನ್ನುವ ವಿಷಯ ಏನಿದೆ, ಆ ವಿಷಯವನ್ನ ಪರೀಕ್ಷಿತ್ ರಾಜ ತಾನು ತಿಳ್ಕೊಂಡಿದ್ದಾನೆ. ಕೇಳಿದ ಕೂಡಲೇ ಅವನಿಗೇನಾಯ್ತು? ಏನಿಲ್ಲ, ಹೆದರಿಕೆ ಅನ್ನೋದಕ್ಕಿಂತ ಮುಂದೆ ಅವನಿಗೆ ವೈರಾಗ್ಯ ಬರ್ಲಿಕ್ಕೆ ಕಾರಣ ಆಯ್ತು. ಯಾಕೆಂದ್ರೆ ಅಲಂ ಪ್ರಸಕ್ತಸ್ಯ, ಅವನಿಗೆ ರಾಜ್ಯಭಾರದಲ್ಲಿ ಬೇರೆ ಪ್ರಜೆಗಳನ್ನ ನೋಡ್ಕೊಳ್ಳೋದ್ರಲ್ಲಿ ಬಹಳ ಆಸಕ್ತಿ ಇತ್ತು. ಆದ್ರೆ ಆಸಕ್ತಿ ಅಷ್ಟಿದ್ರು ಯಾವಾಗ ಇನ್ನೇನು ತಕ್ಷಕದಿಂದ ಸ್ವಲ್ಪ ದಿವಸಗಳಲ್ಲೇ ನಾನು ಇರೋದಿಲ್ಲ ಅಂತ ಅವನಿಗೆ ಭಾವನೆ ಬಂತು ಅಂತ ತಿಳ್ಕೊಂಡ, ಆಗ ಅದು ವಿರಕ್ತಿಗೆ ಕಾರಣ ಆಯ್ತು ಅಂತ. ಆಶ್ಚರ್ಯ. ಸಾವ ಹತ್ರದಲ್ಲಿದೆ, 7 ದಿವಸದಲ್ಲಿ ಇದೆ ಅಂತಂದ್ರೆ ಯಾರ್ಯಾರು ವೈರಾಗ್ಯ ಬರುತ್ತ, ಅದನ್ನ ತಪ್ಪಿಸ್ಕೊಳ್ಳೋ ಬಗ್ಗೆ ಯೋಚನೆ ಮಾಡ್ತಾರೆ ಒಂದು ವಾರ. ಅದೆಲ್ಲ ಬರ್ಲೇಬೇಕು, ಅದಾಗ್ಲೇಬೇಕಷ್ಟೇ. ಅವನೇ ಹೇಳಿದಂತೆ ಬ್ರಹ್ಮಕುಲ ಅವಮಾನ ಮಾಡಿದ್ಮೇಲೆ ಆ ಬೆಂಕಿಗೆ ತುತ್ತಾಗ್ಲೇಬೇಕು. ಆದ್ರೆ ಬೆಂಕಿಗೆ ತುತ್ತಾಗೋದ್ರ ಮುಂಚೆ ಏನ್ ಸಾಧನೆ ಮಾಡ್ಬೋದು ಅಂತ ಅವನ ವೈರಾಗ್ಯಕ್ಕೆ ಅದು ಕಾರಣ ಆಯ್ತು. 1 ನಿಮಿಷದಲ್ಲಿ ಬದಲಾಗೋಯ್ತು ಅವನ ಸ್ಥಿತಿ. ಅಷ್ಟು ವಿರಕ್ತ ಶಿಖಾಮಣಿ ಆಗಿಲ್ದೇ ಇರುವಂತಹ ಪರೀಕ್ಷಿತ ಅಷ್ಟು ವೈರಾಗ್ಯವನ್ನ ಪಡೆದ. ಯಾಕಂದ್ರೆ ಹಿಂದೆ ರಾಗ ತುಂಬಾ. ಒಬ್ಬ ರಾಜ್ಯಭಾರ ಮಾಡ್ಬೇಕು ಅಂದ್ರೆ ಬಹಳ ಕಡೆ ಆಸಕ್ತಿ ಇರಬೇಕು. ಆಸಕ್ತಿನೇ ಅಲ್ಲೇ ಇದ್ರೆ ಸುಮ್ನೆ ಮೌನವಾಗಿ ಕೂತ್ರೆ ರಾಜ್ಯಭಾರವನ್ನ ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ಹಾಗಾಗಿ ರಾಜ್ಯಭಾರವನ್ನ ಈಚೆ ಮಾಡುವಂತಹ ವ್ಯಕ್ತಿ ಇನ್ನೊಂದ್ ದಿವಸ ರಾಜ್ಯವನ್ನ ತೊರೆದು ತಾನು ಸಾಧನಾ ಮಾರ್ಗಕ್ಕೆ ಹೋಗೋ ತರ ಆಯ್ತು. ಇದಕ್ಕೆ ಕಾರಣ ಆ ಋಷಿಗಳ ಮಗನ ಆ ಶಾಪ, ಅದು ಕಾರಣ ಅಂತ. ಇನ್ನೊಂದು ಇಲ್ಲಿ ಕೇಳಿದ್ಯಾರಿಂದ ಅಂತ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೆ ಮೊದಲೇ ಉತ್ತರ ಬಂದಿದೆ. ಮುಂಚೆನೆ ಈ ಗೌರಮುಖ ಋಷಿಗಳು ಅಂತ ಒಬ್ಬರ ಘಟನೆಯನ್ನ ಮೊದಲೇ ಹೇಳಿದ್ದೆ, ತುಂಬಾ ಹಿಂದಕ್ಕೆ ಭಾಗವತದ ಪಾಠಗಳಲ್ಲಿ. ಅದು ಫಲಶ್ರುತಿಯಾಗಿ ಬಂದಾಗ ಒಂದ್ ಸಲಿ ಇನ್ನೊಂದ್ ಸಲಿ ಭಾಗವತ ಶ್ಲೋಕದ ವಿವರಣೆ ಮಾಡ್ತಾ ಹೇಳಿದ್ದೆ. ಇಲ್ಲಿ ಪರೀಕ್ಷಿತ್ ರಾಜನಿಗೆ ವಿಷಯ ಮುಟ್ಟಿಸಿದವ್ರು ಯಾರು? ಈ ವಿಷಯ ಶಾಪ ತಗಲಿದೆ ಅನ್ನುವ ವಿಷಯ ಯಾರ ಮುಖಾಂತರ ಮುಟ್ಟಿತು ಅಂತ. ಯಾಕಂದ್ರೆ ತಿಳಿಸೋರು ಯಾರು ಬೇಕಲ್ಲ ಒಬ್ರು. ಶೃಂಗಿ ಬಂದು ಹೇಳಿದ್ನಾ? ಇಲ್ಲ. ಶಮೀಕರ್ ಬಂದು ಹೇಳಿದ್ದ? ಇಲ್ಲ. ಮತ್ ಯಾರು? ಅದು ಶಮೀಕ ಋಷಿಗಳಿಗೆ 2 ಶಿಷ್ಯರು. ಒಂದು ಗೌರಮುಖ ಅನ್ನುವ ಋಷಿಗಳೊಬ್ರು, ಗೌರಮುಖ ಅಂತ ಅವರು ದೊಡ್ಡ ಜ್ಞಾನಿಗಳು, ಅವರ ಸಹಪಾಠಿ ಶೃಂಗಿ, ಮಗ ಮತ್ತೆ ಇನ್ನೊಬ್ಬ ಶಿಷ್ಯ. ಶಮೀಕರೇ ಪ್ರೇರಣೆ ಮಾಡ್ತಾರೆ. ಶಮೀಕ ಋಷಿಗಳು ಮೊದಲು ಹೋಗಿ ಆ ಪರೀಕ್ಷಿತ್ ರಾಜನಿಗೆ ವಿಷಯವನ್ನ ತಲುಪಿಸು ಅಂತ. ಶೃಂಗಿಯ ಶಾಪ ದೊರಕಿರುವಂತದನ್ನ ಮೊದಲು ತಲುಪಿಸು ಅಂತ. ನೋಡಿ, ತಲುಪಿಸೋದು ಬಹಳ ಮುಖ್ಯ. ಒಂದು ವೇಳೆ ಆ ಶಾಪ ಅವನ ಕಿವಿಗೆ ಬಿದ್ದಿರ್ಲಿಲ್ಲ ಅಂತ ಅನ್ಕೊಳ್ಳಿ, 1 ವಾರ ಹಾಗೆ ಕಳೆದು ಹೋಗ್ಬಿಟ್ಟಿದ್ರೆ ಉಪಯೋಗ ಏನಿರ್ತಾ ಇತ್ತು? ಅವನ ಜನ್ಮ ನಿರರ್ಥಕವಾಗಿ ಹೋಗ್ಬೇಕಾಗಿತ್ತು. ಆದ್ರೆ ಶಮೀಕ ಋಷಿಗಳು ಹೀಗೆ ಶಾಪ ತಟ್ಟಿದೆ ಅನ್ನೋ ವಿಷಯವನ್ನ ಮುಂಚೆನೆ ಆ ಗೌರಮುಖ ಋಷಿಗಳ ತಮ್ಮ ಶಿಷ್ಯರ ಮುಖಾಂತರ ಪರೀಕ್ಷಿತ್ ರಾಜನ ಕಿವಿಗೆ ಬೀಳೋ ತರ ಮಾಡಿಸ್ತಾರೆ. ಅದು ಬಿದ್ದಾಗ ಪರೀಕ್ಷಿತ್ ರಾಜ ಎಚ್ಚೆತ್ಕೊಳ್ತಾನೆ. ಅದು ವಿರಕ್ತಿಗೆ ಮುಂದಕ್ಕೆ ಕಾರಣ ಆಗುತ್ತೆ ಈ ಶಾಪ ಹೇಳಿದ ಮೇಲೆ ಅಂತ. ಹೀಗೆ ಇಲ್ಲಿಯವರೆಗೆ ಸೂತ ಪುರಾಣಿಕರು ತಾವು ಶೌನಕರ ಪ್ರಶ್ನೆಗೆ ಉತ್ತರ ಕೊಡ್ತಾ ಬಂದಿದ್ರು. ಆ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಏನಿತ್ತು? ಪರೀಕ್ಷಿತ್ ರಾಜರು ಯಾಕೆ ಈ ಉಪವಾಸಕ್ಕೆ ಕೂತ್ರು, ಯಾಕೆ ಈ ಭಾಗವತ ಶ್ರವಣಕ್ಕೆ ತೊಡಗಿದ್ರು ಅನ್ನುವ ಒಂದು ಪ್ರಶ್ನೆ ಇತ್ತು. ಅದ್ ಯಾಕಂದ್ರೆ 6 ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಇಡೀ ಭಾಗವತ ಹೊರಟಿದೆ. 6 ಪ್ರಶ್ನೆಗಳಲ್ಲಿ ಇದು ಒಂದು ಪ್ರಶ್ನೆ. ಮೊದಲನೇ ಇದರಲ್ಲಿ ಭಾಗದಲ್ಲೇ 6 ಪ್ರಶ್ನೆಗಳಿಗೋಸ್ಕರ
ಸೂತ ಪುರಾಣಿಕರು ಆರಂಭ ಮಾಡಿದ್ರು ಅಂತ ಬರುತ್ತೆ. ಆ ಶೌನಕರ 6 ಪ್ರಶ್ನೆ ಏನು ಅಂತ ನಮಗ್ ಗೊತ್ತಿದೆ ಈಗಾಗಲೇ. ಅಂತ 6 ಪ್ರಶ್ನೆಗಳಲ್ಲಿ ಈಗ ಆ ಪ್ರಶ್ನೆಗಳಿಗೆ ಉತ್ತರ ಹತ್ತತ್ರಕ್ಕೆ ಬರ್ತಾ ಇದೆ. ಯಾಕೆ ಪ್ರಾಯೋಪವೇಶಕ್ಕೆ ಕೂತ್ಕೊಂಡ್ರು ಪರೀಕ್ಷಿತ್ ರಾಜರು, ಅದಕ್ಕೆ ಕಾರಣ ಏನು ಅನ್ನೋದು ಈಗಾಗಲೇ ಅದಕ್ಕೆ ಕಾರಣವನ್ನು ನಿರೂಪಣೆ ಮಾಡಿದ್ದಾರೆ. ಇನ್ನೂ ಸ್ಪಷ್ಟವಾಗಿ ಅದರ ಬಗ್ಗೆ ವಿವರಣೆ ಮಾಡ್ತಾರೆ. ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ಆಚಾರ್ಯ. ಧನ್ಯವಾದಗಳು. ಆಚಾರ್ಯ ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.